ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಆಗಿರುವಂತಹ ರಾಣೆಬೆನ್ನೂರು ನಗರದಲ್ಲಿ ಈಗ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಮುಂದೆ ಗದ್ದಲ ಆಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಮಾಜಿ ಶಾಸಕರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪೂಜಾರ್ ಅವರು ಈಗಾಗಲೇ ದಿಢೀರ್ ಆಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಏನು ಅನ್ನೋದನ್ನು ಈಗಾಗಲೇ ನಾನು ತೋರಿಸ್ತಾ ಹೋಗ್ತೀನಿ. ನನ್ನ ಹಿಂಬದಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿರ್ತಕ್ಕಂಥ ಗಲಾಟೆ ಇದೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಈಗ ನಾನು ಸದ್ಯ ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈಗ ನಾನು ಸದ್ಯ ಇರುವಂಥದ್ದು. ಇಲ್ಲಿರುವಂತಹ CP ಆಗಿರ್ತಕ್ಕಂಥ ನಾಗಯ್ಯ ಕಾಡದೇವ್ರ ಮಠ ಅನ್ನೋರ ಮೇಲೆ ಈಗಾಗಲೇ ಅನೇಕ ರೀತಿಯಾಗಿರ್ತಕ್ಕಂಥ ಆರೋಪಗಳನ್ನು ಮಾಜಿ ಶಾಸಕ ಆಗಿರ್ತಕ್ಕಂಥ ಅರುಣ್ ಕುಮಾರ್ ಪೂಜಾರ್ ಅವರು ಮತ್ತು ಜೊತೆಗೆ BJPಯ ಅನೇಕ ಎಲ್ಲ ಮುಖಂಡರು ಕೂಡ ಈಗಾಗಲೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕೆ ಏನು ಅನ್ನುವಂತಹ ಅನೇಕ ವಿಚಾರಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಈಗ ಸದ್ಯ ಏನು ಠಾಣೆಯ ಮುಂಭಾಗದಲ್ಲಿ ಈಗೆಲ್ಲ ಪದಾಧಿಕಾರಿಗಳಾಗಿರ್ಬೋದು ಅಥವಾ ಏನು ತಾಲೂಕಾ BJP ಮಂಡಳದ ಎಲ್ಲ ಸಂಪೂರ್ಣ ಏನು ಮುಖಂಡರು ಕೂಡ ಈಗಾಗಲೇ ಬಂದು ಪೊಲೀಸ್ ಠಾಣೆಯ ಒಂದು ಮುಂದೆ ಈಗಾಗಲೇ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. CPI ವಿರುದ್ಧ ಈಗಾಗಲೇ ಒಂದು ಕೆಂಡಾಮಂಡಲವನ್ನು ಈಗಾಗಲೇ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಾನು ಸದ್ಯ ಇಲ್ಲೇ ನೀವು ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದೀರಿ. ಮಾಜಿ ಶಾಸಕ ಆಗಿರ್ತಕ್ಕಂಥ ಅರುಣ್ ಕುಮಾರ್ ಪೂಜಾರ್ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಫೋಟೋವನ್ನು ಹಿಡಿದುಕೊಂಡು ಈಗಾಗಲೇ ನ್ಯಾಯಕ್ಕಾಗಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನಾನೀಗ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಯಾಕೆ ಈಗ ದಿಢೀರ್ ಆಗಿರ್ತಕ್ಕಂಥ ರಾತ್ರಿಯ ಸಮಯದಲ್ಲಿ ಈಗ ಅವರು ಪ್ರತಿಭಟನೆಗೆ ಈಗಾಗಲೇ ಮುಂದಾಗ್ತಾ ಇದ್ದಾರೆ ಅನ್ನೋದನ್ನು ನಾನು ಕೇಳ್ತಾ ಹೋಗ್ತೀನಿ. ಸರ್, ಈಗ ದಿಢೀರ್ ಆಗಿರ್ತಕ್ಕಂಥ ಪ್ರತಿಭಟನೆಗೆ ಕಾರಣ ಏನು? ಅದರಲ್ಲೂ ಕೂಡ ಏನಂತಂದ್ರೆ CPI ವಿರುದ್ಧ ನೀವು ಪ್ರತಿಭಟನೆಗೆ ಇಳಿದಿದ್ದೀರಿ, ಯಾಕೆ ಸರ್? ನಾನು ಸಾಯಂಕಾಲ 6 ಗಂಟೆ ಸುಮಾರು ನನ್ನ ಪಕ್ಷದ ಕಚೇರಿಯಲ್ಲಿ ನಮ್ಮ ಕಾರ್ಯಕರ್ತರ ಮುಖಂಡರ ಜೊತೆ ನಾನು ಕೂತ್ಕೊಂಡಿದ್ದೆ. ನನ್ನ ಅರಣ್ಯಗೆರೆಯ ಪಕ್ಷದ ಮುಖಂಡ ರಾಜು ಅನ್ನೋ ಹುಡುಗ ಮತ್ತು ಊದಗಟ್ಟಿ ನಮ್ಮ ಚೇರ್ಮನ್ ಮನೆಯವರು ಪುಟ್ಟಪ್ಪ ಅಂತ ಬಂದರು. ಯಾಕೆ ಅಂತಂದರೆ ಹಿಂಗಾಗಿದೆ ಅಣ್ಣ ಅಂತಂದರು. 10 ನಿಮಿಷ ನಾನು ಮಾಡ್ತೀನಿ ಅಂತಂದೇಳಿ ಮಾತಾಡಿದೆ. ಫಸ್ಟು ನಾನು ಫೋನ್ ಮಾಡಿದೆ ಯಾರಿಗೆ, CPI ಅವ್ರಿಗೆ ಫೋನ್ ಮಾಡಿದಾಗ ಏನಂದರು, ಸರ್ FIR ಆಗಿದೆ ಅಂತ. ಮತ್ತು FIR ಆಗಿದೆ ಅಂತಪ್ಪ, ಮತ್ತು ಬಿಡು ಅಂತ. ನಾನು ಮೀಟಿಂಗ್ ಮುಗಿಸ್ಕೊಂಡು ಹೊರ ಬಂದೆ. ಅವಾಗ ಮತ್ತೆ ಬಂದ. ಯಾಕೋ ಅಂತ ಅಂದೆ. ಅಣ್ಣ, ನಮ್ಮ ಹುಡ್ರನ್ನ ಇಬ್ಬರನ್ನ ಬರ್ತಿ ಹೊಡೆದ್ಬಿಟ್ಟಿದ್ದಾರೆ ಅಣ್ಣ ಅಂತ. ನಾನು ಯಾಕಪ್ಪ ಮತ್ತು ಹುಡ್ರನ್ನ ನೀನು FIR ಮಾಡಿದೆಯಾ, ಹುಡ್ರನ್ನ ಯಾಕಪ್ಪ ಹೊಡೆದೀಯಾ? ನಾನು ಆಯಿತು ಬಿಟ್ಟು ಕಳ್ಸಂತ ಹೇಳೋಣ ಅಂತ ಫೋನ್ ಮಾಡಿದೆ. FIR ಆಗಿದೆ, ಹೊಡೆದಿದ್ದೀನಿ, ಯಾಕೆ ಹೊಡೆದಿ ಅಂತ ಕೇಳಿದೆ. ನಾನು ಕೇಳಿದಾಗ ನಾನು ಹೊಡೆಯೋಣ ಸರ್, ನಿನಗೆ ಹೊಡೆಯೋಕ್ಕೆ ರೈಟ್ಸ್ ಇಲ್ಲಪ್ಪ ಅಂತಂದೆ. ಈಗ ನೀವು ಅವ್ರು ಹೇಳಿದಾರಲ್ಲ ಸರ್, ನಿಮ್ಮ ಇದ್ರಿಗೆ ಹೊಡೆದಾರಂತ ಹೇಳಿದಾರಲ್ಲ, ನಾನು ಮತ್ತೆ ಹೊಡೆದವ್ರನ್ನ ಮೆಡಿಕಲ್ ಟೆಸ್ಟ್ ಮಾಡಿ ಬೆಳಗ್ಗೆ ಎಡೆಮುರಿ ಕಟ್ಟಿ ನಾನು ಕೋರ್ಟಿಗೆ ಪ್ರೊವಿಷನ್ ಆಯ್ತಪ್ಪ, ನಿನ್ನ ಕೆಲಸ ನೀವು ಮಾಡು, ಕೋರ್ಟ್ನಾಗ ನಮಗೆ CPI ಹೊಡೆದಾರಂತಂದು ಹೇಳಿದೆ. ಸ್ವಲ್ಪ ಅವ್ನು ನನಗೆ ರ್ಯಾಶ್ ಮಾತಾಡಿದ. ನೀ ಎಲ್ಲಿದೆ, ಅಲ್ಲಿಗೆ ಬರ್ತೇನೆ ಅಂತಂದೆ. ದೇವ್ರಗುಡ್ಡಕ್ಕೆ ಹೋಗೋದು ಬೇಡ ಅಂತಂದೇಳಿ ನಮ್ಮ ಕಾರ್ಯಕರ್ತರ ಮುಖಂಡರು ಸ್ಟೇಷನ್ ಮುಂದೆ ಹೋಗಿ ಧರಣಿ ಕುಂದ್ರೆ ನಾವು ಸಸ್ಪೆಂಡ್ ಆಗೋವರೆಗೆ ಕೂಡ ಹೇಳೋದು ಬೇಡ ಅಂತಂದೇಳಿ ಎಲ್ಲ ನಮ್ಮ ಮುಖಂಡರು ಒಂದು ನಿರ್ಣಯ ಮಾಡಿ ನಾವು ಇಲ್ಲಿ ಬಂದಿದ್ದೀವಿ. ನಮ್ಮದು ಒಂದೇ ಉದ್ದೇಶ, ಅದು ದಲಿತ ಹುಡ್ರು, ನನ್ನ ಪಕ್ಷದ ಕಾರ್ಯಕರ್ತರು ಅವರು. ಆಮೇಲೆ ಅವನು ಲೀಡ್ರ್ ರಾಜುನ, ಅವನು ನಮ್ಮ ಮುಖಂಡ. ಮತ್ತೀಗ ಅವ್ರಿಗೆ ಅನ್ಯಾಯ ಆದಾಗ ನನಗೆ 65,000 ಜನ ಓಟ್ ಹಾಕಿದ್ದಾರೆ. ನಾನು ನನ್ನ ನಂಬಿರ್ತಕ್ಕಂಥವ್ರನ್ನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಇವತ್ತು ಅವ್ರನ್ನ ಬೂಟ್ಗಳೆಲ್ಲ ಹೊಡೆದಿದ್ದಾರೆ, ಕೋಲಿಲ್ಲ ಹೊಡೆದಿದ್ದಾರೆ. ಅವ್ನು ಪೊಲೀಸ್ ಡ್ರೈವರ್ಗೆ ಹೊಡೆಯೋಕ್ಕೆ ರೈಟ್ಸೇ ಇಲ್ಲ, ಪೊಲೀಸಿಗೂ ಹೊಡೆಯೋಕ್ಕೆ ರೈಟ್ಸ್ ಇಲ್ಲ ಕಾನೂನಾತ್ಮಕವಾಗಿ. ಅಲ್ಲ ಸರ್, ಇವಾಗ ನಿಮ್ಮ ಪ್ರತಿಭಟನೆ ಏನಿದೆ, ನಿಮಗೆ ಏಕವಚನದಲ್ಲಿ ಏನಾದರೂ ಅಂದ್ರು ಅನ್ನೋದಕ್ಕೋಸ್ಕರನೋ ಅಥವಾ ದಲಿತ ಏನೋ ಹುಡ್ರಿದ್ದಾರೆ ಇವ್ರ ಮೇಲೆ ಹಲ್ಲೆ ಮಾಡಿದ್ದು ಸರಿಯಲ್ಲ ಅನ್ನೋದಕ್ಕೆ ಯಾವ ಉದ್ದೇಶಕ್ಕೋಸ್ಕರ? ನನ್ನ ಉದ್ದೇಶ ಸ್ಪಷ್ಟವಿದೆ. ನನಗೆ ಮಾತಾಡಿದ್ದು ನನಗೇನು ನೋವಿಲ್ಲ. ಆ ಹುಡ್ರಿಗೆ ಹೊಡೆದಾನಲ್ಲ, ಅದು ನೋವು ನನ್ನ ಹತ್ರ ಇದೆ. ಅವ್ರನ್ನ ಯಾಕಪ್ಪ ಹೊಡೆದೆ ಅಂತ ಕೇಳಿದಾಗ ಅವನು ರ್ಯಾಶಾಗಿ ಮಾತಾಡಿದ್ದಾನೆ. ಅದಕ್ಕೆ ನನಗೆ ಸಿಟ್ಟು ಬಂದು ಇದು ನಾನು ಮತ್ತೆ ಅದಕ್ಕೆ ಪ್ರತಿಕ್ರಿಯೆ ಫೋನ್ನೇ ಮಾಡಿದ್ರೆ ಸರಿಯಾಗಲ್ಲ, ಸ್ಟೇಷನಿಗೆ ಹೋಗೋಣ, ಅವ್ರನ್ನ ಯಾಕೆ ಹೊಡೆದಾನ ಕೇಳೋಣ ಅಂತಂದೇಳಿ ನಾವಿಲ್ಲಿ ಬಂದು ಅವ್ರನ್ನ ಹೊಡೆದೋದಕ್ಕೋಸ್ಕರ ದಂಡೆ ಕುಂತಿದ್ದೇವೆ. ದಲಿತರ ಮೇಲೆ ಅನ್ಯಾಯ ಮಾಡ್ತಾಯಿದ್ದಾರೆ. ಇವತ್ತೇನಾಗಿದೆ ಸರ್, ಒಂದು ಮಾತು ಮಾಧ್ಯಮ ಮೂಲಕ ಹೇಳ್ತೀನಿ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸು ಏನು ಸರ್ಕಾರ ಇದೆ, ಇವತ್ತೇನು ಪೊಲಿಟಿಷನ್ ಇದಾವಲ್ಲ, ಇವೆಲ್ಲ ಕಾಂಗ್ರೆಸ್ ಏಜೆಂಟ್ ಆಗಿಬಿಟ್ಟಿದ್ದವು. ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಅದನ್ನಷ್ಟೇ ಮಾಡ್ತಾರೆ. ಆ ಥರ ಒಂದು ವ್ಯವಸ್ಥೆ ಆಗಿದೆ. ಇಡೀ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟೋಗಿದೆ. ನಮ್ಮ ರಾಣೆಬೆನ್ನೂರಲ್ಲಿ ಎಲ್ಲರ ಕೊಟ್ಟಾಗ ಒಂದು ಬಾಂಧವ್ಯದಿಂದ ಇದ್ದರು. ಈಗ ಬಂದಿರತಕ್ಕಂಥ ಅಧಿಕಾರಿ ಇವನೇನೋ ಡಾನ್ ಅಂತೆ, ನನಗೆ ಗೊತ್ತಿಲ್ಲ. ನಮ್ಮೂರು ಹೇಳ್ತಾರೆ ಡಾನ್, ಎಡೆಮುರಿ ಕಟ್ತಾನೆ, ಹುಬ್ಬಳ್ಳಿ ಧಾರವಾಡನ ಹಂಗೆ ಮಾಡಿ. ಅದು ಹುಬ್ಬಳ್ಳಿ ಧಾರವಾಡ, ಇದು ರಾಣೆಬೆನ್ನೂರು ಇಲ್ಲಿ ನಡೆಯಲ್ಲ. ಇಲ್ಲೆಲ್ಲ ಅಣ್ಣ ತಮ್ಮ, ತಾಯಿ ಮಾವ ಮಕ್ಕಳು ಒಂದು ಸಂಬಂಧ ಇದೆ ಇಲ್ಲಿ, ಕಕ್ಕ ದೊಡ್ಡಪ್ಪ ಅಂತ. ಆ ಸಂಬಂಧದಲ್ಲಿ ಇಲ್ಲಿ ಜಾತಿ ಇಲ್ಲ. ಇಲ್ಲಿ ಜಾತ್ಯತೀತ ವ್ಯವಸ್ಥೆ ಒಂದಿದೆ ಇಲ್ಲಿ, ಎಲ್ಲಿ ನಮ್ಮ ರಾಣೆಬೆನ್ನೂರಲ್ಲಿ. ಇವನು ಇಲ್ಲಿ ಡ್ಯೂಟಿ ಮಾಡಿ ಹೋಗಿದ್ದಾನೆ ಈ ಮನುಷ್ಯ. ಸರ್, ಇವಾಗ ಓಕೆ, ನೆಕ್ಸ್ಟ್ ಸರ್ ನಿಮ್ದು ಸ್ಟೆಪ್ ಏನು? ಇದು ಎಲ್ಲಿ ತನಕ ಮುಂದುವರಿಯುತ್ತೆ? ಮುಂದಿನ ನಿಮ್ಮ ನಿರ್ಧಾರ, ಮುಂದಿನ ನಡೆ ಏನು ಅಂತ? ಈಗ ನಮ್ಮ ಮುಖಂಡರು, ದಲಿತ ಮುಖಂಡರು, ಅವ್ರಿಗೆ ಅನ್ಯಾಯ ಆಗಿದೆ. ಅವ್ರಿಗೆ ನ್ಯಾಯ ಸಿಗ್ಬೇಕಂದ್ರೆ ಅವ್ನು ಸಸ್ಪೆಂಡ್ ಆಗ್ಬೇಕು. ಅವ್ನು ನಮ್ಮ ಗುರಿ ಇರೋದೇ ಸಸ್ಪೆಂಡ್ ಆಗ್ಬೇಕಂತ. ಅವ್ನು ಸಸ್ಪೆಂಡ್ ಮಾಡೋರಿಗೆ ನಾವು ಎದ್ದೇಳಲ್ಲ ಅಂತಂದು ಮಾಡಿದ್ದೀವಿ. ಈಗ DSP ಸಾಹೇಬ್ರು ರಿಕ್ವೆಸ್ಟ್ ಮಾಡಿ, ಪಾಪ ಅವ್ರೇನು ತಪ್ಪು ಮಾಡಿಲ್ಲ ರಿಕ್ವೆಸ್ಟ್ ಮಾಡೋಕ್ಕೆ. ಅವ್ರು ಕ್ಷಮೆ ಕೇಳಿದ್ರೆ ಇದು ಬಗೆಹರಲ್ಲ. ತಪ್ಪು ಯಾರು ಮಾಡಿದ್ದಾರೆ? ಅವ್ನು ಡ್ರೈವರ್ ಬೂಟ್ಲೆ ಹೊಡೆದಿದ್ದಾನೆ.
CPI ಪೊಲೀಸ್ ಡ್ರೈವರು ಬೂಟ್ಲಿ ಹೊಡೆದು. ಅದಷ್ಟೇ ಆರೋಪ ಇದೆ, ಮತ್ತು ಬೇರೆ ಬೇರೆ ಏನೋ ಆರೋಪಗಳಿದೆ ಸರ್, ಈ ಮನುಷ್ಯ ಬಂದ ಮೇಲೆ ಸಿಕ್ಕಾಬಟ್ಟೆ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಆಮೇಲೆ ಏನು ವೇಶ್ಯಾವಟಿಕೆ ನಡೀತಾ ಇದೆ, ಗಾಂಜಾ, ಓಸಿ, ಇಸ್ಪೇಟು ಎಲ್ಲ ನಡೀತಾ ಇದೆ. ಆಮೇಲೆ ಯುವಕರು ಸಂಪೂರ್ಣ ಹಾಳಾಗ್ತಾ ಇದ್ದಾರೆ. ಈ ರಾಜ್ಯನೇ ಒಂಥರ ದಿವಾಳಿ ಆಗಿದೆ. ನಾವೆಲ್ಲ ಬೆಂಗಳೂರು ಅಲ್ಲೆಲ್ಲ ಕೇಳ್ತಿದ್ವಿ ಏನೋ ಡ್ರಗ್ಸ್ ಪಕ್ಸ್ ಇದು ಗಾಂಜಾ. ಇವತ್ತು ನಮ್ಮ ರಾಣೆಬೆನ್ನೂರಲ್ಲಿ ಡ್ರಗ್ಸ್ ಗಾಂಜಾ ಸಿಗ್ತೈತಿ. ಸರ್, ಇವಾಗ ನೀವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರಿ, ಓಕೆ, ಪ್ರತಿಭಟನೆ ಮಾಡೋದು ಎಲ್ಲರದ್ದು ಕೂಡ ಪ್ರಜೆಯ ಹಕ್ಕು. ಜೊತೆಗೆ ಮೇಲಾಧಿಕಾರಿಗಳು ಕೂಡ ನೀವು ಲಿಖಿತವಾಗಿ ಏನಾದರೂ ದೂರು ಕೊಡ್ಬೋದಿತ್ತಲ್ಲ ಸರ್, ಆದ್ರೂ ಏನು ಮುಂದುವರಿತೀರಾ ಅಂತ? ಯಾಕಂದ್ರೆ ಇಂಥ ಗಂಭೀರವಾದ ಆರೋಪಗಳನ್ನು ಮಾಡ್ತಾ ಇದ್ರಿ. ನಾವು ಲಿಖಿತವಾಗಿ ಈಗ ನಮ್ಮ ವಕೀಲರು ಬಂದ್ದಾರೆ, ನಮ್ಮ ಲೀಡ್ರು, ನಾವು ಈಗ ಡಿಸ್ಕಷನ್ ಮಾಡಿದ್ದೀವಿ. ಸೊಮೋಟೋ ಕೇಸ್ ದಾಖಲೆ ಮಾಡ್ಬೇಕು. ಅವರು ದಲಿತರ ಮೇಲೆ ಅನ್ಯಾಯ ಆಗಿದೆ. ನಾನು ಲಿಖಿತವಾಗಿ ಕೊಡೋಕ್ಕಿಂತ ಪೂರ್ವದಲ್ಲಿ ಸೋಮೋ ಕೇಸನ್ನು ಕಾಡ್ದವ್ರ ಮಟ್ಟು ಮತ್ತು ಗೋಪಾಲ್ ಅಂತಕ್ಕಂಥ ಡ್ರೈವರ್ ಪೊಲೀಸ್ ಅವನ ಮೇಲೆ ಕೇಸ್ ಆಗಬೇಕು. ಸೊಮೋಟೋ ಕೇಸ್ ಅವರೇ ರಿಜಿಸ್ಟರ್ ಮಾಡಿಸ್ಬೇಕು. ನಾವು ಕೊಡೋ ಪ್ರಶ್ನೆ ಇಲ್ಲ. ಇಲ್ಲಿ ನಮ್ಮ ದಲಿತರಿಗೆ ಅನ್ಯಾಯ ಆಗಿದೆ. ಸಸ್ಪೆಂಡ್ ಮಾಡಲೇ ಹೋದ್ರೆ ಮಾಡೋವ್ರಿಗೆ ಬಿಡಲ್ಲ. ನಾವು ಎದ್ದೇಳೇ ಬಾರ್ದಂತ ಕುಂತಿದ್ದೇವೆ. ನಾವು ಇಲ್ಲಿ ಸಸ್ಪೆಂಡ್ ಮಾಡಿದ ಮೇಲೆ ಎದ್ದೇಳ್ತಾವಂತ ಕುಂತಿದ್ದೇವೆ. ಸಸ್ಪೆಂಡ್ ಮಾಡಲೇಬೇಕು. ಯಾಕಂದರೆ ಇವತ್ತು ನಾವೇನೋ ಈಗ ಎದ್ದು ಹೋಗ್ಬಿಟ್ರೆ ಇದು ನಾವು ಪ್ರಚಾರ ಕುಂತಿಲ್ಲ. ಇಲ್ಲಿ ಅವ್ರಿಗೆ ನ್ಯಾಯ ಕೊಡ್ಸೋಕೆ ಕುಂತಿದ್ದೀವಿ. ಅವ್ರಿಗೆ ನ್ಯಾಯ ಸಿಗ್ಬೇಕಂತಂದರೆ ನಮ್ಮ ಧರಣಿ ಮುಂದುವರುತ್ತೆ. ಎಸ್, ಓಕೆ, ಥ್ಯಾಂಕ್ಸ್. ಇದಿಷ್ಟು ಮಾಜಿ ಶಾಸಕ ಆಗಿರ್ತಕ್ಕಂಥ ಅರುಣ್ ಕುಮಾರ್ ಪೂಜಾರ್ ಅವ್ರ ಮಾತಾಗಿದೆ. ಸೊ ಅವರ ಆರೋಪಗಳು ಮಾಡುವ ಪ್ರಕಾರ ರಾಣೆಬೆನ್ನೂರು ತಾಲೂಕಿನಲ್ಲಿ ಅಕ್ರಮವಾಗಿರ್ತಕ್ಕಂಥ ಚಟುವಟಿಕೆಗಳಿಗೆ ಮೂಲ ಕಾರಣ CPI ಅವರಿದ್ದಾರೆ. ಸೊ ಅವರು ಇಲ್ಲಿ ಬಂದು ಅಧಿಕಾರ ವಹಿಸ್ಕೊಂಡಿದ್ದಾರೆ, ಅಲ್ಲಿಂದ ಇಲ್ಲಿ ತನಕ ಕೂಡ ಏನಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉತ್ತಮ ರೀತಿಯ ಬಾಂಧವ್ಯದಿಂದ ನಡೆದುಕೊಳ್ತಾ ಇಲ್ಲ. ಅಕ್ರಮ ಚಟುವಟಿಕೆಗಳಲ್ಲಿ ರಾಣೆಬೆನ್ನೂರು ತಾಲೂಕು ನಂಬರ್ 1 ಆಗಿದೆ. ಜೊತೆಗೆ ದಲಿತರ ಮೇಲೂ ಕೂಡ ಹಲ್ಲೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ರೈಟ್ಸ್ ಇಲ್ಲ. ಅದನ್ನು ಮಾಡಿದರೆ ಅವ್ರಿಗೆ ಸಸ್ಪೆಂಡ್ ಆಗಲೇಬೇಕು. ಅಲ್ಲಿ ತನಕ ನಾವು ಈ ಒಂದು ಪ್ರತಿಭಟನೆಯನ್ನು ಹಿಂದೆ ತೆಗೆದುಕೊಳ್ಳುವುದಿಲ್ಲ ಅನ್ನೋ ಮಾತನ್ನ ಗ್ಯಾರಂಟಿ ನ್ಯೂಸ್ಗೆ ಹೇಳಿರುವಂಥದ್ದು. ಹಾವೇರಿಯಿಂದ ರಮೇಶ್ VH, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.